ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 30ನೇ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 99 ರನ್ಗಳ ದೊಡ್ಡ ಜಯ ಸಾಧಿಸಿದ ತಕ್ಷಣವೇ ಮುಂಬೈನ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಬೂಮ್ರಾ ಬಗ್ಗೆ ಮತ್ತು ತಿಲಕ್ ವರ್ಮಾ ಬಗ್ಗೆ ಯಾರು ಊಹಿಸದ ಹೇಳಿಕೆ ಆದರೆ ನೀಡಿದ್ದಾರೆ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಪಕ್ಕ. ಇನ್ನು ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಪಾಂಡ್ಯ ಏನೆಲ್ಲ ಮಾತನಾಡಿದ್ದಾರೆ ಬೂಮ್ರಾ ಬಗ್ಗೆ ತಿಲಕ್ ವರ್ಮಾ ಬಗ್ಗೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ತಿಲಕ್ ವರ್ಮಾ ಬ್ಯಾಟಿಂಗ್ ಆಗಿರ್ಬೋದು ಮತ್ತು ಸೆಂಚುರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ 199 ರನ್ ಆದ್ರೆ ಹೊಡಿತಾರೆ 5 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 160 170 ರನ್ ದಾಟೋದು ಕೂಡ ತುಂಬಾನೇ ಕಷ್ಟಕರವಾದ ಸಂಗತಿ ಆದ್ರೆ ಆಗಿತ್ತು. ಆದ್ರೆ ತಿಲಕ್ ವರ್ಮಾ ಆಡಿದಂತಹ ಭರ್ಜರಿ ಇನ್ನಿಂಗ್ಸ್ ನಿಂದಾಗಿ ಇವತ್ತಿನ ದಿನ ಮುಂಬೈ ಇಂಡಿಯನ್ಸ್ ತಂಡ 199 ರನ್ ಆದ್ರೆ ಆಡಿದ್ದಾರೆ. ಇನ್ನು ಏಟರ್ಸ್ ಗಳಿಗಂತೂ ಬಾಯಿ ಮುಚ್ಚಿಸುವಂತೆ ಆದ್ರೆ ಬ್ಯಾಟಿಂಗ್ ಮಾಡಿದ್ರು ತಿಲಕ್ ವರ್ಮಾ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ನ ಪರ ಮೊದಲು ಓಪನರ್ಸ್ ಆಗಿ ಬಂದಂತ ಕ್ವಿಂಟನ್ ಡಿಕಾಕ್ ಮತ್ತು ಮೆಲ್ವಾರ್ ಅವರು ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಡೆಬ್ಯೂಟ್ ಮ್ಯಾಚ್ ಅಲ್ಲಿ ಅವರು ದಾನೆಸ್ ಮೇಲ್ವಾರ್ ಅವರು 2 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಕ್ವಿಂಟನ್ ಡಿಕಾಕ್ ಅವರು ಕೂಡ 13 ರನ್ ಆಡಿ ಕಳಪೆ ಪ್ರದರ್ಶನ ಆದ್ರೆ ತೋರಿಸ್ತಾರೆ ಎರಡನೇ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ನಮಂದೀರ್ ಅಂತೂ ಈ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ರು, 45 ರನ್ ಆದ್ರೆ ಹೊಡಿತಾರೆ. ಆದ್ರೆ ನಮಂದೀರ್ ಅವರು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಅಂತೂ ಈ ಸೀಸನ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಸೂರ್ಯಕುಮಾರ್ ಯಾದವ್ ಅಂತೂ ಅಟ್ಟರ್ ಫ್ಲಾಪ್ ಆದ್ರೆ ಆಗ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ. ಇನ್ನು ಆನಂತರ ಬಂದಂತ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಒಂದು ಜೋಡಿ ಮತ್ತು ಅಡಿಪಾಯ ಆದ್ರೆ ಹಾಕಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಮುಂಬೈ ತಂಡಕ್ಕೆ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಒಂದ್ ಕಡೆಯಿಂದ ತಿಲಕ್ ವರ್ಮಾ ರನ್ ಬಾರಿಸ್ತಾ ಇದ್ರೆ ಇನ್ನೊಂದ್ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರಿಗೆ ಸಾಥ್ ಆದ್ರೆ ನೀಡ್ತಾ ಇದ್ರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಮುಂಬೈ ಇಂಡಿಯನ್ಸ್ ತಂಡ 170 ರನ್ ದಾಟೋದು ಕೂಡ ಕಷ್ಟ ಆಗಿತ್ತು ಒಂದು ಹಂತದಲ್ಲಿ. ಆದ್ರೆ ತಿಲಕ್ ವರ್ಮಾ ಆಡಿದಂತಹ ದೊಡ್ಡ ಇನ್ನಿಂಗ್ಸ್ ಮತ್ತು ಸೆಂಚುರಿಯಿಂದಾಗಿ ಇವತ್ತಿನ ದಿನ ತಿಲಕ್ ವರ್ಮಾ ಬ್ಯಾಟಿಂಗ್ ನಿಂದ ಮುಂಬೈ ಇಂಡಿಯನ್ಸ್ ತಂಡ ಆದ್ರೆ ಗೆದ್ದು ಬೀಗಿದೆ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ 16 ಬಾಲ್ಗೆ 15 ರನ್ ಆಡಿರ್ಬೋದು. ಆದ್ರೆ ತಿಲಕ್ ವರ್ಮಾಗೆ ಸಾಥ್ ನೀಡಿದ್ದು ಮಾತ್ರ ಅಮೋಘವಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಪ್ಟನ್ ಕಡೆಯಿಂದ ಈ ರೀತಿ ಸಾಥ್ ಬೇಕಂತ ಇದ್ದಾರೆ ಎಲ್ಲ ಅಭಿಮಾನಿಗಳು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು 15 ರನ್ ಆಡಿ ಔಟ್ ಆಗ್ತಾರೆ. ಆನಂತರ ಬಂದಂತ ರುತರ್ಫೋರ್ಡ್ ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ. ಇನ್ನು ತಿಲಕ್ ವರ್ಮಾ ಅಂತೂ ಒಂದ್ ಕಡೆಯಿಂದ ನಾನಂತೂ ಆಡ್ತೀನಿ ಅಂತಂದು ತಿಲಕ್ ವರ್ಮಾ ಇವತ್ತಿನ ಪಂದ್ಯದಲ್ಲಿ 101 ರನ್ ಆದ್ರೆ ಹೊಡಿತಾರೆ. ಮೊದಲು 20 ಬಾಲ್ ಅಲ್ಲಿ 21 ರನ್ ಆಡಿದಂತ ತಿಲಕ್ ವರ್ಮಾ ಆನಂತರ 24 ಬಾಲ್ ಅಲ್ಲಿ 83 ರನ್ ಆದ್ರೆ ಹೊಡಿತಾರೆ. ಟೋಟಲ್ ಆಗಿ ಈ ಪಂದ್ಯದಲ್ಲಿ 45 ಬಾಲ್ ಗಳಲ್ಲಿ 8 4 7 6 224 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ತಿಲಕ್ ವರ್ಮಾ. ಆನಂತರ 200 ಚೇಜಿಂಗ್ ಗೆ ಬಂದಂತ ಗುಜರಾತ್ ನ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಸಾಯಿ ಸುದರ್ಶನ್ 0 ರನ್, ಗಿಲ್ 14 ರನ್, ಬಟ್ಲರ್ 5 ರನ್, ವಾಷಿಂಗ್ಟನ್ ಸುಂದರ್ 20 ರನ್ ಮತ್ತು ಫಿಲಿಪ್ಸ್ 6 ರನ್, ತೆವಾಟಿಯಾ 8 ರನ್, ಶಾರುಖ್ ಖಾನ್ 17 ರನ್ ಮತ್ತು ರಶೀದ್ ಖಾನ್ 4 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಮುಂಬೈ ಇಂಡಿಯನ್ಸ್ ತಂಡ ಇವತ್ತಿನ ಪಂದ್ಯದಲ್ಲಿ 99 ರನ್ ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿ ಬೆಂಕಿ ಹೇಳಿಕೆ ಆದ್ರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಮೊದಲಿಗೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ತಿಲಕ್ ವರ್ಮಾ ಬಗ್ಗೆ ಹಾರ್ದಿಕ್ ಪಾಂಡ್ಯ ಆದ್ರೆ ಮಾತಾಡ್ತಾರೆ. ಇವತ್ತಿನ ದಿನ ನಾನು ತುಂಬಾನೇ ಖುಷಿಯಾಗಿದ್ದೇನೆ ಮತ್ತು ಯಾಕಂದ್ರೆ ನಮ್ಮ ಆಟಗಾರರ ಮೇಲೆ ನನಗೆ ನಂಬಿಕೆ ಆದ್ರೆ ಇತ್ತು. ಯಾಕಂದ್ರೆ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಫಾರ್ಮ್ ಗೆ ಬರ್ತಾನೆ, ನಾವು ಪ್ಲೇ ಆಫ್ ಗೆ ಖಂಡಿತ ಹೋಗುತ್ತೇವೆ ಎಂದು ಒಂದು ಹಿಂಟ್ ಆದ್ರೆ ಕೊಟ್ಟರು ಹಾರ್ದಿಕ್ ಪಾಂಡ್ಯ. ಇನ್ನು ನಾನು ತಿಲಕ್ ಮೇಲೆ ನಂಬಿಕೆ ಆದ್ರೆ ಇಟ್ಟಿದ್ದೆ. ಇವತ್ತಿನ ಪಂದ್ಯದಲ್ಲಿ ತಿಲಕ್ ಅವರು ಬ್ಯಾಟಿಂಗ್ ನಿಂದ ರನ್ ಆದ್ರೆ ಬರುತ್ತೆ ಅಂತ. ಅದೇ ರೀತಿಯಾಗಿ ಇವತ್ತಿನ ದಿನ ತಿಲಕ್ ವರ್ಮಾ ಸೆಂಚುರಿ ಆದ್ರೆ ಹೊಡೆದಿದ್ದಾರೆ. ಆ ಕಾರಣಕ್ಕಾಗಿ ನನಗೆ ತುಂಬಾನೇ ಆದ್ರೆ ಖುಷಿ ಆಯ್ತು ಎಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬೂಮ್ರಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ಬೂಮ್ರಾ ಅವರು ಇವತ್ತಿನ ದಿನ ಒಳ್ಳೆಯ ಬೌಲಿಂಗ್ ಮಾಡಿದರು ಮತ್ತು ಮೊದಲನೇ ಓವರ್ ನಲ್ಲೇ ವಿಕೆಟ್ ಆದ್ರೆ ತೆಗೆದುಕೊಡ್ತಾರೆ ಸಾಯಿ ಸುದರ್ಶನ್ದು. ಅದೇ ನಮ್ಗೆ ದೊಡ್ಡ ಥ್ರೆಟ್ ಆದ್ರೆ ಆಯ್ತು ಮತ್ತು ಬೂಮ್ರಾ ಅವರು ಹಾಕಿದಂತಹ ಸ್ಪೆಲ್ ನಿಂದಾಗಿ ನಾವು ಈ ಪಂದ್ಯವನ್ನಾದ್ರೆ ಗೆದ್ದಿದ್ದೇವೆ ಎಂದು ಹಾರ್ದಿಕ್ ಪಾಂಡ್ಯ ಅವರು ಹೆಮ್ಮೆಯಿಂದ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.